ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ತನಿಖೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀರಿ. ನಾವು ವಕ್ಫ್ ಬೋರ್ಡ್ ಆಸ್ತಿ ಏನೇನು ಕಬಳಿಕೆ ಆಗಿದೆ ತನಿಖೆ ಮಾಡಿ. ಇಲ್ಲೂ ವಿನ್ಸನ್ ಮ್ಯಾನರೇ ಇಟ್ಕೊಂಡಿದ್ಯಪ್ಪ ನೀನೆ. ಅದನ್ನ ಹೆಂಗ್ ಬಿಟ್ಟೆ ನೀನು? ಇದನ್ನ ನಮ್ಮನ್ನೆಲ್ಲ ಕೇಳ್ತೀಯಲ್ಲ ನೀನು. ನಮ್ಮನ್ನೆಲ್ಲ ಕ್ವಶನ್ ಮಾಡ್ತೀಯ. ಅದ್ಯಾಕೆ ಅದು ನಮ್ದು ಅಂತ ಒಂದಿನ ಹೇಳಿದ್ಯಾ ಇದ್ರ ವಿನ್ಸನ್ ಮ್ಯಾನರ್ ನಂದು ಅಂತ? ಯಾಕೆ ಅಲ್ಲೋ ಕಾಫಿ ಕುಡಿತೀಯ, ಅಲ್ಲೋ ಊಟ ಮಾಡ್ತೀಯ, ಅದಕ್ಕೆ ಹೇಳೋದೇ ಇಲ್ಲ ನೀನು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ಯಾವ ದೇವಸ್ಥಾನಕ್ಕೆ ನಾವು ಕೈ ಹಾಕೋಕೆ ಹೋಗಲ್ಲ. ಆಮೇಲೆ ಯಾವ ಎಜುಕೇಷನ್ಗೆ ಕೈ ಹಾಕೋಕೆ ಹೋಗಲ್ಲ. ನಾವು ಯಾರು ಪ್ರಾಪರ್ಟಿಗಳು ಎನ್ಕರೇಜ್ ಮಾಡಿದ್ದಾರೆ ಪ್ರೈವೇಟ್ ಅವರು, ಅಂದರೆ ಅದು ಹೇಳ್ತಾ ಇಲ್ವಾ, ಬೇರೆಯವರಿಲ್ಲ. ಇದರಲ್ಲಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನೇ. ಆ ಹಿನ್ನೆಲೆ ನಾನು ನಮ್ಮದಲ್ಲ ಆಗ್ಬಾರ್ದ. ಈಗ ಸರ್ಕಾರಿ ಬಿಲ್ಡಿಂಗ್ ಅವ ವಕ್ಫ್ ಪ್ರಾಪರ್ಟಿ ಅಂತ ಬರ್ತಾ ಇದೆ. ಅದಕ್ಕೇನು ಕ್ರಮ ತಗೋತೀರಿ? ಅಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಮುತುವಲ್ಲಿಗಳು ಅಂತ ಅದು ನಮ್ಮ ಆಸ್ತಿ ಇದೆ ಅಂತೇಳಿ ಎಲ್ಲೋ ಹಿಂದೇನೋ ಕೊಟ್ಟಿರ್ಬೋದು. ಅದು ಸರ್ಕಾರಿ ಕೆಲಸಕ್ಕೆ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಕೇಸ್ ತರಿಸಿ ನೋಡ್ತೀನಿ ಸರ್. ನಾನು ಅಧ್ಯಕ್ಷ ಯಾವ ವಿಚಾರ ಬರೆದು ಕೊಟ್ಟರು? ಬರೆದು ಕೊಡ್ತೇನೆ. 7,900 ಚಿಲ್ಲರೆ ಎಕರೆದಲ್ಲಿ ಸರ್ಕಾರ ನೋಡ್ತೀನಿ. ನನ್ನ ಮಾಹಿತಿ ಕೊಡಿ ಡೀಟೇಲ್ ಆಗಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಹೇಳ್ದಂಗೆ ಇದು ಇನಾಮ್ ಅಬಾಲಿಷನ್ ಆಕ್ಟ್ ಮತ್ತು ಧಾರ್ಮಿಕ ಇನಾಮ್ ಅಬಾಲಿಷನ್ ಆಕ್ಟ್ 1955 ಮತ್ತು 1977 ಬಂದ ಮೇಲೆ ಎಲ್ಲ ಇನಾಮ್ನಲ್ಲಿ ಕೊಟ್ಟಂತ ಹಂಚಿಕೆ ಆದಂಥ ಜಮೀನು ಇದು ಸರ್ಕಾರ ಅಂತ ಮಾಡ್ಕೊಂತು. ಅದು ರೀಗ್ರಾಂಟ್ ಮಾಡುವಂಥ ಅವಕಾಶ ಇದ್ರೂ ಕೂಡ ಲಿಮಿಟೇಷನ್ಸ್ ಇದ್ದಂಥ ಕಾರಣದಿಂದ ಆ ಸಮಿತಿಗಳು ಯಾರು ಇದರ ಮಾಲೀಕರಲ್ಲ. ಬೋರ್ಡ್ಗೆ 1 ಇಂಚ್ ಜಾಗ ಇಲ್ಲ, ಸಚಿವರಿಗೂ ಗೊತ್ತಿದೆ. ಸೊ ಇದರಲ್ಲಿ ಏನಾಗುತ್ತೆ, ಇದನ್ನ ಅನ್ಯ ವಿಚಾರಗಳಿಗೆ ಇದನ್ನ ಬಳಕೆ ಮಾಡ್ಕೊಳಕ್ ಬರಲ್ಲ. ಇದಕ್ಕೇನಾದ್ರು ಸ್ಪಷ್ಟ ರೀತಿಯಲ್ಲಿ ಈಗ ಸಚಿವರು ಅದಕ್ಕೆ ಪಟ್ಟಿ ಮಾಡಿಸ್ತಾ ಇದ್ದಾರೆ. ಇನಾಮ್ ಅಬಾಲಿಷನ್ ಅಲ್ಲಿ ಇದ್ದಿದ್ದು ಈಗ ಪಂಜಾಬ್ ರಾಜ್ಯದಲ್ಲಿ ಇದು ಕೈ ಬಿಡಬೇಕು ಅಂತದ್ದು ಅವ್ರು ತೀರ್ಮಾನ ತಗೊಂಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಮಾಡುವಂಥದ್ದಕ್ಕೆ ಇದು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈ ರೀತಿಯಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ಕಂದಾಯ ಇಲಾಖೆಯಿಂದ ನಾವು ಭೂಮಿ ಸಾಫ್ಟ್ವೇರ್ನಲ್ಲಿ ವಕ್ಫ್ ಆಸ್ತಿಗಳು ಯಾವುದು ನಮೂದಿಸ್ಕೊಂಡಿದ್ದೀವಿ ಅದನ್ನ ಜೋಡಿಸಬೇಕು ಅನ್ನೋದು ಕೂಡ ನಾವು ಮಾಡ್ತಾ ಇದ್ದೀವಿ. ಇಬ್ಬರು ಕೂಡ ಅನುಭವಿಸ್ತಿದ್ರಿ, ಕೂತ್ಕೊಂಡು ಚರ್ಚೆ ಬಗೆಹರಿಸಿ.